ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನೋಡಿ, ಮನೆಯಲ್ಲಿ ನೆಗೆಟಿವ್ ವೈಬ್ರೇಷನ್ನು, ಆಮೇಲೆ ಮನೇಲಿ ಯಾವಾಗೂ ಆರೋಗ್ಯಗಳು ಕೆಡ್ತಾ ಇದೆ ಅಂದರೆ ತುಂಬ ಸರಳವಾಗಿ ಹೇಳ್ಕೊಂಡು ಹೋಗ್ತೀನಿ. ಇದು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಏನು ಗೊತ್ತಾ, ಅರಳಿಕಟ್ಟೆ ಇದೆಯಲ್ಲ, ಅರಳಿಕಟ್ಟೆ ಹತ್ರ ಹೋಗಿ ಅರಳಿಕಟ್ಟೆ ಕಡ್ಡಿ ಇದೆಯಲ್ಲ, ಅದನ್ನು ಒಂದು 6 ಇಂಚಷ್ಟು ಕಟ್ ಮಾಡ್ಕೊಳ್ಳಿ. ಅರಳಿ ಮರದ್ದು ಕಡ್ಡಿ 6 ಇಂಚು, ದಾಳಿಂಬರಿ ಕಡ್ಡಿ 6 ಇಂಚು, ಬೇವಿನ ಮರದ್ದು ಕಡ್ಡಿ 6 ಇಂಚು, ಆಮೇಲೆ ಶುಕ್ರನ ಮರದ್ದು, ಹತ್ತಿ ಮರ ಅಂತಾರಲ್ಲ ಅದರದ್ದೊಂದು 6 ಇಂಚು, ಆಮೇಲೆ ಬಿಳಿ ಎಕ್ಕದ ಗಿಡದ್ದು ಇದು ಕಡ್ಡಿ ಒಂದು 6 ಇಂಚು. ಈ 5 ತೊಗೊಂಬಂದು ಒಂದು ಹೂವು ಕಟ್ಟೋ ದಾರಲ್ಲಿ ಅರ್ಶಿನ ಮಾಡ್ಕೊಂಡು ಕ್ಲೀನಾಗಿ ಅದನ್ನು 5 ಒಟ್ಟಿಗೆ ಸೇರಿಸಿ ಸುತ್ತಬಿಟ್ಟು ಒಂದು ಅಷ್ಟೊಂದು ಬಟ್ಟೆಲ್ಲ ಅದರಲ್ಲಿ ಇಟ್ಬಿಟ್ಟು ಕಟ್ಬಿಟ್ಟು ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಬಾಗಿಲು ಒಳಗಡೆ ಇದೆಯಲ್ಲ, ಮೇನ್ ಡೋರ್ ಇದೆಯಲ್ಲ, ಅದು ಮೇಲ್ಗಡೆ ಕಟ್ಟಿರಿ. ಡೈಲಿ ಪೂಜೆ ಮಾಡ್ಬೇಕಾದ್ರೆ ಅದಕ್ಕೊಂದು ಸಾಂಬ್ರಾಣಿಗೆ ತೋರಿಸ್ರಿ. ಆಯ್ತಾ? ಇದನ್ನು ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ನೆಗೆಟಿವ್ ವೈಬ್ರೇಷನ್ ಮನೆ ಇರೋದು ಹೋಗುತ್ತೆ. ಆಮೇಲೆ ಮನೇಲಿ ಯಾಕೋ ಒಬ್ರಿಗೆ ಆರೋಗ್ಯ ಕೆಡ್ತೈತೆ ಗುರೂಜಿ ಅನ್ನಂಗಿದ್ರೆ, ನೋಡಿ, ಒಂದು ಕುಂಬಳಕಾಯಿ ತೊಗೊಂಡು ಅದನ್ನು ಓಪನ್ ಮಾಡಿಬಿಟ್ಟು ಸ್ವಲ್ಪ ಸೆಂಟ್ರಲ್ಲಿ ಸ್ವಲ್ಪ ರಕ್ತ ಚಂದನ ಇದ್ದರೆ ಹಾಕ್ಬೋದು. ಅದು ಸಿಗಲಿಲ್ಲ ಅಂದರೆ ಮಾಮೂಲಿ ಕುಂಕುಮನೇ ಹಾಕಿ ಸ್ವಲ್ಪ ಜಾಸ್ತಿ. 9 ರೂಪಾಯಿ ಕಾಯಿನು, 11 ರೂಪಾಯಿದು 9 ಹಾಕ್ರಿ. ಜೊತೆಗೆ 9 ಬಟ್ಲೆ ಅಡಿಕೆ ಹಾಕ್ರಿ, 9 ಅರ್ಶಿನದ ಕೊಂಬು ಹಾಕ್ರಿ, 1 ಸ್ಪೂನಷ್ಟು ಅದು ನಮ್ಮ ಸಾಸಿವೆ, ಬಿಳಿ ಸಾಸಿವೆ ಹಾಕ್ರಿ. ಆಮೇಲೆ ಜಟಾಮಸಿ ಅಂತ ಬರುತ್ತೆ, ಅದೊಂದು ಸ್ಪೂನ್ ಹಾಕಿ. ಇಷ್ಟು ಹಾಕ್ಬಿಟ್ಟು ಮನೆಗೆ ಬಾತ್ರೂಮ್ ಬಿಟ್ಟು ಮುಚ್ಚಿಬಿಟ್ಟು ಕರ್ಪೂರ ಅದ್ರ ಮೇಲೆ ಹಚ್ಚಿ ಇಡೀ ಮನೆಗೆ ದೃಷ್ಟಿ ತೆಗೀರಿ. ಇದು ವಾರ ಏನು ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು. ಅಮಾಸೆಗೂ ಮಾಡ್ಬೋದು, ಪೌರ್ಣಮಿಗೂ ಮಾಡ್ಬೋದು, ರಾಹುಗಾಲದಲ್ಲಿ ಕೂಡ ಬೇಕಾದ್ರೆ ಮಾಡ್ಬೋದು, ಯಾವ ದಿನ ಬೇಕಾದ್ರೂ ಮಾಡ್ಬೋದು. ಮನೆ ಪೂರ್ತಿ ದೃಷ್ಟಿ ತೆಗೆದು ಏನು ಮಾಡಿರಿ, ತೊಗೊಂಡೋಗಿ 4 ದಾರಿಯಲ್ಲಿ ಹೊಡಿಬೇಕು. ಅಂದರೆ 4 ದಾರಿ ಸೆಂಟ್ರಿಗೆ ಹೊಡಿಯೋಕೆ ಹೋಗ್ಬೇಡಿ, ಯಾವುದೊಂದು ಸೈಡಲ್ಲಿ ಹೊಡ್ಬಿಡ್ಬನ್ನಿ, ಯಾರಿಗೂ ತೊಂದರೆ ಆಗೋದು ಬೇಡ. ಈ ಥರ ಮಾಡ್ಕೊಳೋದ್ರಿಂದ ನೋಡಿ ನಿಮಗೆ ನೆಗೆಟಿವ್ ವೈಬ್ರೇಷನ್ ವಿತ್ತು ಆರೋಗ್ಯ ಸಂಬಂಧಪಟ್ಟಿದ್ದು ಮನೆಗಳಲ್ಲಿ ಅನುಕೂಲಗಳಾಗುತ್ತೆ. ಸಿಂಪಲ್ಲಾಗಿ ಹೇಳಿದ್ದೀನಿ. ಸದಾ ಒಳ್ಳೇದು ಆಲೋಚನೆ ಮಾಡಿರಿ. ನಾನು ಯಾವಾಗೂ ಅದನ್ನೇ ಹೇಳ್ತಾ ಇರ್ತೀನಿ, ಸದಾ ಒಳ್ಳೇದು ಆಲೋಚನೆ ಮಾಡಿ. ಕೃಷ್ಣ ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾನೆ. ನಿಮ್ಮ ಮನೆಯದವ್ರು ಚೆನ್ನಾಗಿ ಪೂಜೆಗಳು ಮಾಡಿ. ಮನೆಯಲ್ಲಿ ಸ್ವಲ್ಪ ಯಾವಾಗೂ ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡಿ. ಕೃಷ್ಣ ಏನು ಕೊಟ್ಟಿದ್ರು ಆದರೂ ಸಂತೋಷವಾಗಿರಿ. ಸದಾ ಒಳ್ಳೇದು ಆಲೋಚನೆ ಮಾಡಿ. ಕೃಷ್ಣ ಒಳ್ಳೆಯದೇ ಮಾಡ್ತಾನೆ. ಏನಾನ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು, ಏನಾದರೂ ಜಾತಕದ ಬಗ್ಗೆ ಸಂಬಂಧಪಟ್ಟಿದ್ದು ಏನೋ ಕೇಳಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. 9611931633 ಈ ನಂಬರ್ ನಮ್ಗೆ ಕಾಲ್ ಮಾಡ್ಬೋದು. ಖಂಡಿತವಾಗ್ಲೂ ಒಳ್ಳೆಯ ಮಾಹಿತಿಗಳು ಕೊಡ್ತೀವಿ. ಸದಾ ಒಳ್ಳೇದು ಆಲೋಚನೆ ಮಾಡಿ. ಒಳ್ಳೆಯದೇ ಆಗಲಿ. ಹರೇ ಕೃಷ್ಣ.